ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೇನು ಗೊತ್ತಾ, ವೆಲ್ಕಮ್ ಬ್ಯಾಕ್ ಟು ಅಂದ್ಬಿಟ್ಟು ನನ್ನ ಹಳೆ ಚಾನಲ್ ನೇಮ್ ಬಂದುಬಿಡುತ್ತೆ. ಎಷ್ಟೊಂದು ಸಲ ಹಳೆ ಚಾನಲ್ ನೇಮ್ನ ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಹಂಗೆ ಕಂಟ್ರೋಲ್ ಮಾಡ್ಕೊತೀನಿ. ಸೊ ಇವತ್ತಿನ ದಿನಚರಿ ಏನಿದೆ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟ್ ಆಯಿತು. ನೆನೆ ಬಿಸಿಬೇಳೆ ಭಾತ್ ಮಾಡಿದ್ದೆಲ್ಲ ಇಲ್ಲಿ ನೋಡಿ, ಮನೆ ಕಸನೂ ಗುಡಿಸಿಲ್ಲ, ಇನ್ನೆಲ್ಲ ಅಂಡಿ ಇಟ್ಟಿದ್ದೀವಿ ಹಂಗೆ. ಇವಾಗ ಅದಕ್ಕೇ ಸ್ವಲ್ಪ ಪಾತ್ರೆ ಎಲ್ಲ ತೊಳಿಬೇಕಾಗಿತ್ತು. ಪಾತ್ರೆ ಎಲ್ಲ ತೊಳ್ಬಿಡೋಣ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಗೊಂಬೆನೂ ಮತ್ತು ಗೋಪಿ ಆಚೆ ಹೋಗಿದ್ದಾರೆ. ಏನು ವಿಷಯ ಅಂತಂದರೆ ಇವತ್ತು ಒಂಥರ ಖುಷಿ. ಗೋಪಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಅವರು ನಾನೇ ಅಡುಗೆ ಮಾಡ್ತೀನಿ ಇವತ್ತು ಅಂತಂದ್ರು. ಅಂದರೆ ಅಡುಗೆ ಮಾಡ್ತಾರೆ, ಏನು ಚಿತ್ರಾನ್ನ ಮತ್ತು ಉಪ್ಪಿಟ್ಟು ಇದೆಲ್ಲ ಬರುತ್ತೆ, ಮಾಡಿಕೊಟ್ಟಿದ್ದಾರೆ. ಬಟ್ ಇವತ್ತೇನೋ ಮೊಬೈಲಲ್ಲಿ ನೋಡಿಬಿಟ್ಟಿದ್ದಾರೆ, ಮೊಟ್ಟೆ ಸಾಂಬಾರು ಮಾಡಬೇಕು ಅಂತ. ನಾನು ಇವತ್ತು ಮೊಟ್ಟೆ ಸಾಂಬಾರು ಮಾಡ್ತೀನಿ ಅಂತ ಅಂದರು. ನಾನು ಶಾಕು ಅಂತ ಬಂದರು ಅನಿಸುತ್ತೆ. ಇಲ್ಲ, ಅಂಗಡಿಗೆ ಹೋಗಿದ್ದಾರೆ ಅವರು. ಎಲ್ಲ ಇದೆ ರೇಷನು, ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಶುಂಠಿ ಬನ್ನಿ ಇವಾಗ ಹೇಳ್ಬಿಡ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಏನು ಅಂತಂದರೆ ಇವತ್ತು ಗೋಪಿ ನಾನೇ ಅಡುಗೆ ಮಾಡ್ತೀನಿ, ಮೊಟ್ಟೆ ಸಾಂಬಾರು ಮಾಡ್ತೀನಿ ಅಂತಂದರು. ನಂಗೆ ಗೊತ್ತಿಲ್ಲ ಎಲ್ಲಿ ನೋಡಿಕೊಂಡ್ರು ಏನು ಅಂತ. ಸರಿ ಆಯಿತು ಅಂತ ಹೇಳಿದೆ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಅವರೇ ಲಿಸ್ಟ್ ಬೇರೆ ಮಾಡ್ಕೊಂಡಿದ್ದಾರೆ. ಯಾವ ವಿಡಿಯೋ ನೋಡಿದ್ರೋ ಏನೋ ಗೊತ್ತಿಲ್ಲ. ಸರಿ, ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಇರಲಿಲ್ಲ, ಇನ್ನೆಲ್ಲ ಇತ್ತು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ತರೋದಕ್ಕೆ ಗೊಂಬೆನ ಕರ್ಕೊಂಡು ಹೋಗಿದ್ದಾರೆ. ನೋಡೋಣ ಹೆಂಗಿರುತ್ತೆ ಏನು ಅಂತ. ಅಷ್ಟರಲ್ಲಿ ನನ್ನ ಟಾಸ್ಕ್ ಏನಂದರೆ, ಅವ್ರು ಅಡುಗೆ ಮಾಡಬೇಕಂದ್ರೆ ಇದು ನಾನು ನೆನ್ನೆ ಬಿಸಿಬೇಳೆ ಭಾತ್ ಮಾಡಿ ಈ ಥರ ಮಾಡಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ಫುಲ್ ವಾಶ್ ಮಾಡಿ ಇಟ್ಟಿರ್ತೀನಿ. ಅವ್ರು ಬಂದು ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಿಮಗೂ ಕೂಡ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡ್ತಾರೆ ಅಂತ. ನಿಜ ಎಷ್ಟು ಖುಷಿ ಆಗುತ್ತಲ್ಲ ಈ ಥರ ಯಾರಾದರೂ ಮನೇಲಿ, ಅದು ಎಸ್ಪೆಷಲಿ ಗಂಡಂದಿರು ಮಾಡ್ಕೊಳ್ತಾರೆ ಅಂದಾಗ ಎಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ. ನಿಜ ನಂಗೆ ಸಖತ್ ಖುಷಿ ಆಯಿತು. ಏನಪ್ಪ ಇವತ್ತು ಯಾವ ಕಡೆ ಬಿಟ್ಬಿಟ್ಟವನೇ ಸೂರ್ಯ ಅಂತ ಅನಿಸ್ತು. ನೋಡೋಣ, ಅವ್ರ ಬಾಯಿಂದನೇ ಬಂದಿದೆ ಅಂದಾಗ ಮಾಡಲಿ. ಯಾವಾಗಲೂ ನಮಗೆ ಅದು ಮಾಡಿಲ್ವಾ ಇದು ಮಾಡಿಲ್ವಾ ಅಂತ ಕೇಳ್ತಾರಲ್ವಾ, ಅವ್ರು ಗೊತ್ತಾಗಬೇಕು ಹೆಂಗಿರುತ್ತೆ ಸ್ಟ್ರಗಲ್ ಅಂತ. ಹ್ಯಾಪಿ, ನಿಜ ಖುಷಿ ಆಗ್ತಾಯಿದೆ. ಒಂಥರ ಹೋಗ್ಲಿ ಏನೋ ಇರುತ್ತಲ್ವ. ನಾನು ಗೋಪಿಗೆ ಯಾವಾಗಲೂ ಕೇಳ್ತಿದ್ದೆ, ಒಂದು ದಿವಸ ಆದರೂ ಮಾಡಿಸಿ ಹಾಕ್ಕೊಟ್ಟಿದ್ದೆ ಈ ಥರ ಅಡುಗೆ ಅಂತ. ಇವತ್ತೇನೋ ಗೊತ್ತಿಲ್ಲ, ನಾನೇನು ಕೇಳೂ ಇಲ್ಲ ಏನೂ ಇಲ್ಲ. ಜಿಮ್ಮಲ್ಲಿ ಯಾವುದೋ ವಿಡಿಯೋ ನೋಡ್ಬಿಟ್ಟು ಬಂದ್ಬಿಟ್ಟು ಹಂಗೆ ಹೇಳ್ತಾಯಿದ್ರು. ಸರಿ ಆಯಿತು, ಹಸಿರು ಪಾತ್ರೆ ಎಲ್ಲ ತೊಳ್ಕೊಟ್ಬಿಡ್ತೀನಿ, ಇಲ್ಲಾಂದರೆ ಡಬ್ಬಲ್ ಆಗಿಬಿಡುತ್ತೆ ಪಾತ್ರೆನೂ ಅಷ್ಟೇ. ಗೋಪಿ ಸಮ್ಟೈಮ್ಸ್ ಅವರೇ ತೊಳಿತಾರೆ, ಸಮ್ಟೈಮ್ಸ್ ನಾನು ತೊಳಿತೀನಿ. ನಮ್ಮನೇಲಿ ನೀನು ಮಾಡ್ಬೇಕು ನಾನು ಮಾಡ್ಬೇಕಂತೆಲ್ಲ ಏನಿಲ್ಲ. ಅವ್ರಿಗಾದಾಗ ಅವರು, ನನಗಾದಾಗ ನಾನು ಅಡ್ಜಸ್ಟ್ ಮಾಡ್ಕೊತೀವಿ. ನಮ್ಮ ಅಣ್ಣ ಕೂಡ ಅಷ್ಟೇ ಕಸ ಗುಡಿಸ್ಕೊಡ್ತಾನೆ. ಸಣ್ಣ ಪುಟ್ಟ ಕಸ ಎತ್ತಾಕೋದು, ಅಂಗಡಿಗೆ ಹೋಗಿ ಬರೋದು ಇದೆಲ್ಲ ಮಾಡ್ಕೊಡ್ತಾನೆ. ನನಗೆ ಗಂಡ್ಮಕ್ಳು ಮಾಡಬಾರ್ದು ಆ ಥರ ಏನೂ ಇಲ್ಲ. ನಮ್ಮನೇಲಿ ಆಲ್ಮೋಸ್ಟ್ ನಿಜ ಗೋಪಿನ ಈ ಥರ ನೋಡಿದಾಗ ಎಲ್ಲರೂ ನಮ್ಮ ಅತ್ತೆಗೆ ಹೋಗ್ಬಿಡ್ತಾರೆ, ಅಂದರೆ ಚಿಕ್ಕಮ್ಮನಿಗೆ. ನಮ್ಮ ಸೀನಣ್ಣ ಅಂದರೆ ನಮ್ಮ ಭಾವ ಇದ್ದಾರಲ್ಲ, ನಮ್ಮ ಭಾವ ಕೂಡ ಅಷ್ಟೇ ಪ್ರತಿಯೊಂದು ಮಾಡ್ತಾರೆ. ಅಡುಗೆ ಮಾಡ್ತಾರೆ, ಕಸ ಗುಡಿಸ್ತಾರೆ, ಪ್ರತಿಯೊಂದು ಆಯಿತಾ. ಅಂದರೆ ಅವ್ರು ಮಾಡ್ತಾರೆ, ನಾವು ಸುಮ್ಮನೆ ಕೂತಿರ್ತೀವಿ ಅಂತಲ್ಲ. ಅಂಡರ್ಸ್ಟ್ಯಾಂಡಿಂಗ್, ಲೈಕ್ ಇಬ್ಬರು ಶೇರ್ ಮಾಡ್ಕೊಳ್ತೀವಿ. ಗಂಡು ಹುಡುಗರೇ ಮಾಡಬೇಕು, ಹೆಣ್ಣು ಹುಡುಗಿರೇ ಮಾಡಬೇಕು ಆ ಥರ ಎಲ್ಲ. ಈಗೋ ಮೇಲಿಗೋ ಅನ್ನೋದೆಲ್ಲ ಮೊಬೈಲ್ ಕೆಳಗೆ ಬಿತ್ತೋಯ್ತು. ಮೇಲಿಗೋ ಅನ್ನೋದಿಲ್ಲ, ಅದಿಲ್ಲದೆ ಮಾಡ್ಕೊಡ್ತಾರಲ್ಲ, ನಿಜವಾಗಿ ಎಷ್ಟು ಖುಷಿ ಆಗುತ್ತೆ ಹೇಳಿ ಹೆಣ್ಮಕ್ಳಿಗೆ. ಸೊ ಐ ಆಮ್ ಲಕ್ಕಿ ಅಂಥ ವಿಷಯದಲ್ಲಿ ಗೋಪಿ ಎಲ್ಲ ಮಾಡಿಕೊಡ್ತಾರೆ. ಖುಷಿ. ಈಗಲೂ ಸಿಗ್ಲಪ್ಪ ಇದೇ ಥರ 7 ಜನ್ಮಕ್ಕೂ ಇಂಥ ಗಂಡನೇ ಸಿಗಲಿ. ನನಗೆ ಏನಂದರೆ ಈ ಬೆಳಿಗ್ಗೆ ಹೊತ್ತು ಅದು ಮಾಡಿಕೊಡ್ಬೇಕು, ಬಿಸಿ ಬಿಸಿ ಇದು ಮಾಡಿಕೊಡ್ಬೇಕು ಅಂತೆಲ್ಲ ಆಸೆ ಆಗುತ್ತೆ. ಬೆಳಿಗ್ಗೆನೇ ಇರ್ತೀವಿ, ಬಿಕಾಸ್ ನಾನು ನೈಟ್ ಶಿಫ್ಟ್ ವರ್ಕ್ ಮಾಡೋದ್ರಿಂದ. ಯಾರು ನೈಟ್ ಶಿಫ್ಟ್ ವರ್ಕ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಮೂಡ್ ಸ್ವಿಂಗ್ಸ್ ಹೆಂಗಿರುತ್ತೆ ಅಂತ. ಒಂದು ಸಲ ಇಂಟ್ರೆಸ್ಟಿಂಗ್ ಆಗಿರುತ್ತಾ, ಒಂದು ಸಲ ಯಪ್ಪ ಏನು ಬೇಡ, ಊಟನೂ ಬೇಡ, ಏನು ಬೇಡ, ನಿದ್ದೆ ಇದ್ದರೆ ಸಾಕು ಅನಿಸ್ಬಿಡುತ್ತೆ. ಒಂದೊಂದು ಸಲ ಯಪ್ಪ ಉಪವಾಸನೆ ಇದ್ಬಿಡೋಣ, ಸ್ವಲ್ಪ ಸುಮ್ಮನೆ ಲೇಸಿ ಥರ ಮಲಗಿ ಜಾಗದಲ್ಲೇ ಮಲ್ಕೊಂಡಿರೋಣ ಅಂತ ಅನಿಸುತ್ತೆ. ಸಖತ್ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅಂತ. ಯಾರು ನೈಟ್ ಶಿಫ್ಟ್ ಮಾಡಿರ್ತಾರೋ ಅವ್ರಿಗೆ ಮಾತ್ರನೇ ಗೊತ್ತು. ನಿಮ್ಗೇನಾದ್ರು ಗೊತ್ತಿದ್ರೆ, ನೀವೇನೋ ವರ್ಕ್ ಮಾಡಿದರೆ ಹೇಳಿ. ಮತ್ತು ನಾನು ಸ್ವಲ್ಪ ದಪ್ಪ ಆಗಿದ್ದೇನೆ, ಅದು ಕೂಡ ಅಷ್ಟೇ ನೈಟ್ ಶಿಫ್ಟ್ ಎಫೆಕ್ಟ್. ಅರ್ಧ ತಿಂದಿರೋ ಗ್ಯಾಸ್ಟ್ರಿಕ್ಕು. ಇನ್ನೂ ಒಂದು ಹೆಂಗಿರುತ್ತೆ ಮೂಡ್ ಸ್ವಿಂಗ್ಸ್ ಅಂದರೆ,
ಒಂದೊಂದ್ಸಲ ಜಾಸ್ತಿ ತಿನ್ಬೇಕು ಅನ್ಸುತ್ತೆ. ಬಿಕಾಸ್ ನಾವು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿರ್ತೀವಿ. ಒಂದೇ ಟೈಮ್ ಅಟ್ ಎ ಟೈಮ್ ಸ್ವಲ್ಪ ಹೊಟ್ಟೆ ತುಂಬ ಸುಸ್ತಾಗಿರುತ್ತಲ್ಲ, ಒಂದೇ ಸಲ ತಿನ್ಬಿಡ್ತೀವಿ. ಅದೆಲ್ಲ ಒಂಥರ ಹಿಂಸೆನೆ ನೈಟ್ ಶಿಫ್ಟ್ ಎಫೆಕ್ಟ್. ಒಂದೊಂದ್ಸಲ ಅನ್ಸುತ್ತೆ ಬಿಟ್ಟಿರೋಣ ಅಂತ. ಬೆಂಗಳೂರಲ್ಲಿ ಒಬ್ಬರೇ ದುಡಿದು ಮಾಡಬೇಕಂದ್ರೆ ಸಖತ್ ಕಷ್ಟ ಇದೆ. ಆ್ಯಂಡ್ ಇನ್ನೊಂದು ಡಿಪೆಂಡೆಂಟ್ ಆಗಿ ಇದ್ದೀರಾ, ಇವಾಗ ಸಡನ್ನಾಗಿ ಒಬ್ಬರ ಮೇಲೆ ಡಿಪೆಂಡೆಂಟ್ ಆಗಬೇಕು ಅಂದ್ರೆ ಅದು ಕಷ್ಟ ಆಗುತ್ತೆ. ನೋಡೋಣ ಇವತ್ತು ನಮ್ಮ ಮನೆಯವ್ರು ಏನು ಅಡುಗೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ. ಈಗ ನಾನೇನು ಹೆಲ್ಪ್ ಮಾಡಲ್ಲ, ಅವ್ರಿಗೆ ಗೊತ್ತಾಗಬೇಕು. ಎಕ್ಸೈಟೆಡ್. ಉಪ್ಪು ಖಾರದಲ್ಲಾದ್ರೆ ಸ್ವಲ್ಪ ಹೆಲ್ಪ್ ಮಾಡಲೇಬೇಕು, ಇಲ್ಲಾಂದರೆ ಜಾಸ್ತಿ ಅಥವಾ ಆ್ಯಕ್ಚುಲಿ ಜಾಸ್ತಿ ಹಾಕಲ್ಲ ಗೋಪಿ, ಕಮ್ಮಿ ಹಾಕ್ತಾರೆ ಅವರು. ಎಲ್ಲಾದ್ರೂ ಕಮ್ಮಿ ಸಪ್ಪೆ ಜಿಮ್ಗೆ ಹೋಗ್ತಾರಲ್ಲ, ಎಲ್ಲ ನನ್ನ ಡೆಡ್ ಆಪೋಸಿಟ್ ಅವರು. ನಾನು ಸ್ವಲ್ಪ ಜಾಸ್ತಿ ಮಸಾಲ ಆ ಥರ ಸ್ಪೈಸಿ, ಅವ್ರು ಲೆಸ್. ನನಗೆ ನಮ್ಮನೇಲಿ ಅಡುಗೆ ಮಾಡೋಕ್ಕೆ ಇನ್ನೊಂದು ಏನು ಬೇಜಾರು ಅಂದರೆ, ಈ ಬೇಳೆ ಸಾಂಬಾರು ಮಾಡಿರ್ತೀನಿ ಅಂದ್ಕೊಳ್ಳಿ, ಒಂದು ಚಿಕ್ಕ ಲೋಟ ಹಾಕಿ ಮಾಡಿದ್ರು ಕೂಡ ಅದು ನಾನು ಒಬ್ಬಳೇ ತಿನ್ನಬೇಕು. ಅವ್ರು ಇಷ್ಟೇ ಸಾಂಬಾರು ಬೇಕು, ಈ ಸಾಂಬಾರ್ಗೆ ಅಡುಗೆ ಮಾಡಬೇಕಾ ಅನ್ಸ್ಬಿಡುತ್ತೆ. ಅಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿಟ್ಟಿರ್ತೀವಿ, ಇಷ್ಟು ಸೇವೆ ಮಾಡ್ಕೊಂಡು ತಿಂತಾರೆ. ಇನ್ನೂ ಇವತ್ತು ನಾನು ತುಂಬಾ ಮಾತಾಡ್ಬಿಟ್ಟಿದ್ದೀನಿ ನಿಮ್ಮ ಜೊತೆ, ನನ್ನ ಮಂದಾಳದ ಮಾತುಗಳನ್ನ ಅಂತಲೇ ಹೇಳ್ಬೋದು. ನಾನು ಯಾವ ರೀತಿ ಖುಷಿ ಪಡ್ತಿದ್ದೆ ಮತ್ತು ನನ್ನ ನೈಟ್ ಶಿಫ್ಟ್ ಮೂಡ್ ಸ್ವಿಂಗ್ಸ್ ಏನಾಗ್ತಿತ್ತು ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಯಾಕೋ ಗೊತ್ತಿಲ್ಲ. ಸೊ ಪ್ರತಿಯೊಂದು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಅವ್ರು ಬರೋಷ್ಟರಲ್ಲಿ ಬೇಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ರೆ ಆಮೇಲೆ ಅವ್ರು ಅಡುಗೆ ಮಾಡೋದಕ್ಕೂ ಈಸಿ ಆಗಿರುತ್ತೆ. ಇಲ್ಲಾಂದರೆ ಇವಾಗಲೇ ಇಷ್ಟಿಟ್ಕೊಂಡು ಮತ್ತೆ ಜಾಸ್ತಿ ಪಾತ್ರೆ ಆಗುತ್ತೆ ಅಂದ್ಬಿಟ್ಟು ಬೇಗ ವಾಶ್ ಮಾಡ್ತಾಯಿದ್ದೀನಿ. ಅಡುಗೆ ಮನೆ ಫುಲ್ ಕ್ಲೀನ್. ಇವಾಗ ಬಂದು ನಮ್ಮ ಪತಿರ ಏನು ದಬಾಕ್ತಾರೋ ದಬಾಕ್ಲಿ, ಪಾತ್ರೆ ಎಲ್ಲ ವಾಶ್. ಹಿಂಗಿರೋ ಅಡುಗೆ ಮನೆನ ಬಂದಮೇಲೆ ಹೆಂಗಾಗುತ್ತೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಗಿರೋದು ಶುಂಠಿ ಬೆಳ್ಳುಳ್ಳಿ ತರೋಕ್ಕೆ, ಇನ್ನೂ ಬಂದಿಲ್ಲ. ಗಿಫ್ಟ್ ತೋರಿಸ್ತಾರ ಏನು, ಅವ್ರು ಬರೋವರೆಗೂ ಟಿ ವಿ ಏನಾದ್ರು ನೋಡ್ತೀನಿ. ಇದು ತೆಗಿಬೇಕು ಫಸ್ಟ್, ಬಂದಮೇಲೆ ಸಿಗ್ತೀನಿ. ಏನು ನೋಡ, ನಾನು ಏನು ಹೇಳಲ್ಲಪ್ಪ, ನೀನು ಮಾಡ್ತೀನಿ ಅಂದಿದ್ಯಾ? ಹೌದಾ, ವೆರಿ ಗುಡ್. ಐ ಓಕೆ ಬಂಗಾರಿ. ಅಲ್ಲ ಇದ್ಯಾಕೆ ತಂದೆ? ಇದು ಗೊಂಬೆಗೆ ಇದು ನಂಗೆ ತಂದವ್ರೆ. ಸಾಲ್ದ ಬೆಳಕು, ಮೊಬೈಲ್ ಎಲ್ಲ ನೋಡ್ಕೊಂಡು ಮಾಡ್ತೀಯಾ? ಸರಿ, ಏನಕ್ಕೆ ಇವತ್ತು ಮಾಡ್ಬೇಕನ್ಸಿದ್ದು? ನೀನ್ ಮಾಡಿದ್ರೆ ಇನ್ನೊಂದು, ಬಟ್ ನೀನೇ ಮಾಡ್ಬೇಕನ್ಸ್ತಲ್ಲ, ಏಂತಕ್ಕೆ ಅನ್ಸ್ತು ಏನೋ ಮಾಡ್ಬೇಕು ಅಂತ ಇವತ್ತು. ಅದಕ್ಕೆ ಏನ್ ಅನ್ಸ್ತು ಅದನ್ಸ್ತು ಸ್ವಂತ ರೀಸನ್ ಕೇಳ್ಬೋದು. ಉರಿಗಡ್ಲೆ ಯಾರ್ದದು ವಿಡಿಯೋ? ಯಾರ್ದ ವಿಡಿಯೋ ನೀನು ಹೇಳು. ಉರಿಗಡ್ಲೆ ಏನಾಯ್ತು? ಓಕೆ, ಕೊಡ್ತೀನಿ. ಉರ್ಗಡ್ಲೆ ಬೇಕಂತೆ, ಉರ್ಗಡ್ಲೆ ಕೊಡ್ತಾ ಇದೀನಿ. ಉರ್ಗಡ್ಲೆ ಉರಿಯಲ್ಲ ಗೋಪ್ಸಿ, ಒಂದು ಸ್ಪೂನ್ ಸಾಕಾ? ಕೊತ್ತಂಬರಿ ಬೀಜ ಅಂದ್ರೆ ಅದೇ ಧನಿಯಾ ಸ್ವಲ್ಪ ತಿಳ್ಕೊಂಡಿದ್ಯಾ? ನಾನು ಅಡ್ಕೊಂಡು ಹಾಕ್ಲಿಲ್ಲ. ನಾನು ಕಾದಿ ಮಾಡ್ಕೊಂಡೆ. ಓಕೆ, ಇಲ್ಲ ಮನೇಲಿ ಇದ್ದಾಳೆ. ಹಲೋ, ಇಸ್ಕೊಳ್ಳಿ ಅಂದ್ರೆ ಇದ ಕರೆಕ್ಟ್ ಬಳೆ ಸೋರ್ಸ್ಕೊಳಕ್ ಬರೀತಿದ್ದಾರೆ. ಹೋಗ್ಲಿ, ಈಚೆ ಇರ್ತಾರೆ, ಈಚೆ ಇಟ್ಟಿದ್ರು. ಅಲ್ಲ ಗೊತ್ತಿಲ್ಲ. ಸರಿ ಆಯ್ತು, ಗಚ್ಚೆ ಇರಲ್ಲ. ಅಪ್ಪ ಚಿಮ್ಮದ್ ಖಾರ ಏಲಕ್ಕಿ ಏಲಕ್ಕಿ. ಇದೇನಾದ್ರು ಈ ಸತಿ ಸಕ್ಸಸ್ ಆಗ್ಬಿಟ್ರೆ ನೆಕ್ಸ್ಟು ನಾನ್ ವೆಜ್.
ನಮ್ಗೆ ಮೊಟ್ಟೆ ಇಷ್ಟ ಇಲ್ಲ, ನಾನ್ ವೆಜ್ ಇಷ್ಟ. ಬಿರಿಯಾನಿ ಮಾಡ್ಕೊಡು. ನನ್ನ ಗೊಂಬೆ ನೋಡಿ. ನಿಮ್ಮಪ್ಪ ನೋಡಿ. ನಿಮ್ಮಪ್ಪ ಅಲ್ಲ, ನಮ್ಮಪ್ಪ ನೋಡಿ. ನಮ್ಮ ಗೊಂಬೆ ನೋಡಿ. ಬೋಡಿ ನನ್ನ ಮಗ ನೋಡಿ. ಇವತ್ತು ಏನೋ ಗೊತ್ತಿಲ್ಲ, ಆಮೇಲೆ ಮೊಟ್ಟೆ ಸಾರು ಮಾಡಬೇಕು ಅನಿಸ್ತು. ಆಯ್ತು, ಮೊಟ್ಟೆ ಸಾರು ಅದಕ್ಕೆ ಮಾಡೋಣ ಅಂತ ಇವತ್ತು ಮಾಡಿ ಸ್ವಲ್ಪ ಸಕ್ಸಸ್ ಆದರೆ ನೆಕ್ಸ್ಟ್ ಚಿಕನ್ ಮಾಡೋಣ ಅಂತ ಅಲ್ಲಪ್ಪ, ಸಂಡೇ ಅದಕ್ಕೆ. ಸೊ ಇವತ್ತು ಎಗ್ಗು ಟ್ರಯಲ್ ಮಾಡೋಣ, ಎಗ್ ಸಾಂಬಾರು, ಅದಕ್ಕೆ ರೈಸು ನೋಡೋಣ. ಸೊ ಏನು ಎಲ್ಲ ಪೂರ್ತಿ ಗೊತ್ತಿರಲ್ಲ, ಏನು ಗೊತ್ತಿಲ್ಲ ಅಂತಂದ್ರೆ ಏನು ಗೊತ್ತಿಲ್ಲ ಅಂದರೆ ಸೋನು ಕೇಳ್ಕೊತೀನಿ ಸ್ವಲ್ಪ. ಅದು ನನಗೆ ಮಸಾಲೆ ಹಸಿಯಾಗಿರೋದು ಚೆನ್ನಾಗಿ ಬೆಂದಿರೋದು ಗೊತ್ತಾಗಲ್ಲ, ಅದು ಕೇಳ್ಕೊತೀನಿ. ಹೊಟ್ಟೆ ನೋವೇನಿಲ್ಲ. ಈಗ ನಾವು ಸ್ವಲ್ಪ ಆಚೆ ಹೋಗಿ ಬರ್ತೀವಿ. 2 ಮಿನಿಟ್ಸ್ ಕೆಲಸ ಇದೆ. 2 ಮಿನಿಟ್ಸ್ ಕೆಲಸ. ಅಲ್ಲಿ ನಮ್ಮ ಪಕ್ಕದಲ್ಲೇ ಮದುವೆ ಇದೆ, ಅವ್ರು ಅದಕ್ಕೆ ನಾನು ಕಾಲ್ ಮಾಡಿದ್ದು. ಅಕ್ಕನಿಗೆ ಸ್ವಲ್ಪ ಬಳೆ ತೋರಿಸ್ಬೇಕು, ಕರ್ಕೊಬನ್ನಿ. ಬಳೆ ತೋರಿಸ್ಕೊಂಬರೋಣ ಬನ್ನಿ. ಅದಕ್ಕೆ ನಂಗೆ ಗೊತ್ತಿಲ್ಲ ನಿಜ, ನನ್ಗೆ ಗೊತ್ತು. ತೋರಿಸ್ಕೊಂಡು ಬಂದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಡುಗೆ ಮಾಡೋದು ಬಿಟ್ಟು ಹೋಗಿದ್ವಿ. ಜಸ್ಟ್ ಅದೇ ಡ್ರೆಸ್ಸೆಲ್ಲ ಹೋಗಿದ್ದೆ, ಏನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಲ್ಲ, ಬ್ಯಾಂಗಲ್ಸ್ ಹಾಕೊಂಡು ಬಂದೆ. ನಿಜ ಖುಷಿ ಆಯಿತು. ಯಾಕೊತ್ತಾ, ನಾವೇನು ಅಷ್ಟೊಂದು ಏನು ಕ್ಲೋಸ್ ಅಲ್ಲ ಗೊಂಬೆಗಿಲಿ. ನಾವು ಈ ರೋಡಿಗೆ ಬಂದು 2 ಇಯರ್ಸ್ ಏನೋ ಆಯ್ತು. ಅಂದರೆ ಈ ಕ್ರಾಸಿಗೆ ಬಂದೆ. ಗಣೇಶ ಕುಣಿಸ್ಬೇಕಾದ್ರೆ ಅವ್ರ ಫ್ರೆಂಡ್ ಆಗಿರೋದು ಗೋಪಿ ಕಾಲ್ ಮಾಡಿ ಅಕ್ಕನ್ನ ಕರೆಸಿ ಅಂತ ಕೇಳಿದ್ರಂತೆ. ಹೂವು ಹಾಕ್ಸ್ಕೊಂಬಂದು ಖುಷಿ ಆಯ್ತು ನಿಜ. ಯಾರು ಹೇಳಿ ಹಿಂಗೆಲ್ಲ ಕರೀತಾರದು ಬೆಂಗಳೂರಲ್ಲಿ, ಬರೀ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ. ನಾನು ಸ್ವಲ್ಪ ಹಾಕ್ಸ್ಕೊಂಡೆ. ಯಾರು ಕೊಡಿಸಿದ್ದು? ಅವಳು ಏನು ಹುಷಾರವಳೆ ಗೊತ್ತಾ ಬೇಬಿ, ಇಲ್ಲೋಡಿಲಿ ಕ್ಯಾಮ್ರಾಗಳು ಕಾಣಿಸಲ್ಲ ಅಂದ್ಬಿಟ್ಟು ಚೇರ್ ಮೇಲೆ ನಿಂತು ವಿಡಿಯೋ ಮಾಡ್ತಾಳೆ. ಪಾಪ ಅವ್ರ ಊಟನೂ ಕೂಡ ಕೊಟ್ಟರು, ನಾವು ಇಲ್ಲ ತಿನ್ಕೊಂಬಂದ್ವಿ ಅಂದ್ಬಿಟ್ಟು ಸ್ವಲ್ಪ ತಿಂದ್ವಿ. ಇಲ್ಲಿ ನಮ್ಮ ಮನೆಯವರು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡವ್ರೆ. ನೋಡೋಣ ಹೇಗೆ ಮಾಡ್ತಾರೆ, ಏನು ಎತ್ತಾಕತೆ ಎಲ್ಲ ತಿಳಿಸ್ಕೊಡ್ತೀನಿ. ಅರ್ಧ ಗಂಟೆಲೆಲ್ಲ ಮಾಡಿಬಿಡ್ತೀಯ ಮೊಬೈಲ್ ನೋಡ್ಕೊಂಡು. ನೋಡಿ ನಿಮ್ಮ ಮನೇಲೂ ನಿಮ್ಮ ಮನೆಯವ್ರಿಗೆಲ್ಲ ಹೇಳಿ, ಮದುವೆ ಆಗಿದ್ರೆ ಈ ಥರ ನೋಡ್ಬಿಟ್ಟು ಒಂದಿನ ಮಾಡಿ ಅಂತ. ನನ್ಗೆ ಶಾಕು, ಇಷ್ಟೆಲ್ಲ ಮಸಾಲೆ, ಬೆಳ್ಳುಳ್ಳಿ ನೋಡಿದ್ರೆ ಇಷ್ಟು ಕಮ್ಮಿ ಸಾಕಾಗತ್ತಾ? ಹಾಂ ಮಾಡೋಣ. ಕೊಂಡೊಳೆ ತೋರಿಸ್ತಾಳಂತೀರಿ. ಎಷ್ಟು ಅವಳೆ ಗೊತ್ತಾ ಬೇಬಿ, ನಾನು ತೋರಿಸಿದಕ್ಕೆ ಅವಳು ಹಾಕೊಂಡ್ಬಿಟ್ಟು ನೋಡಿ ಬಲೆ ಕೂತಿದ್ದೀನಿ ಅಂತೆ. ಏನೇನು ಇಟ್ಕೊಂಡಿದ್ಯಾ ತೋರ್ಸು ಒಂದ್ಸಲ, ಗೊತ್ತಾಗ್ಲಿ. ಸೊ ಎಳ್ಳೆಲ್ಲ ಹಾಕಿದ್ಯಪ್ಪ? ಧನಿಯಾ, ಗಸಗಸೆ, ಪಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಸೋಂಪು, ಉಪ್ಪು, ಏನೋ ಇವಾಗ ಎಳ್ಳಾಕ್ತಾರೆ. ಆಮೇಲೆ ಈರುಳ್ಳಿ, ಹಾಂ ಏನು ಎಲ್ಲ ಹುರ್ಕೋಬೇಕಾ? ಏನು ಶುಂಠಿ ಹಿಂಗೆ ಹಾಕ್ಬಿಟ್ರೆ ಅದೇ ಹುರ್ಬಿಡುತ್ತಾ? ಕಟ್ ಮಾಡಬೇಕು. ಆಯ್ತು ಕತೆ ದೇವರೇ, ದೇವರೇ ನೋಡಿ ಕತೆ ದೇವರೇ. ಹಾಕು ಎಣ್ಣೆ ಹಾಕಿ ಉರಿಯಂದ್ರ ಎಣ್ಣೆ. ಆಮೇಲೆ ಈರುಳ್ಳಿ ಹಾಕ್ಬೇಕಾ? ಇರೋದು ಸ್ವಲ್ಪ ಇದಾಗಲಿ ಎಲ್ಕೊಡಿ. ಸ್ವಲ್ಪ ಘಮ ಬರಲಿ. ಸುಡ್ತಿರೋದಿಲ್ಲ, ಸುಡ್ಕೋಬೇಕು. ಆ ಫ್ರಿಜ್ಜಲ್ಲಿ ಇಟ್ಕೊಂಬ.
ಇದನ್ನ ಬಿಸಿ ಬಿಸಿ ಇವಾಗ ಹಂಗೆ ರುಬ್ಬಿಡೋದಾ? ಹ್ಞೂ ನಿನ್ನ ಮುಖ ತುಸು ಬಿಸಿ ಬಿಸಿ ಹಂಗೆ ರುಬ್ಬಿಟ್ರೆ ನಿನ್ನ ಮುಖ ಬಿಸಿ ಬಿಸಿ ಆಗೋಗ್ತದೆ. ಬಿಸಿ ಯಾವತ್ತೂ ರುಬ್ಬಾರ್ದು. ಮಸಾಲೆ ಬಿಸಿ ಇದ್ರೆ ಎಗ್ರಿಬಿಡುತ್ತೆ. ಹುಷಾರು, ಬೆಲ್ಟ್ ಬೇರೆ ಹಾಕಿಲ್ಲ ಆಯಿತಾ. ಆಮೇಲೆ ಅಡುಗೆ ಮಾಡೋಕ್ಕೋಗಿ ಮುಖನ ಮಾಡ್ಕೊಂಡ್ರೆ ಏನೇನು ಹಾಕಿದ್ಯಾ ಈ ಬಾಣಲಿಗೆ? ಈರುಳ್ಳಿ, ಎಣ್ಣೆ, ಈರುಳ್ಳಿ, ಟೊಮೊಟೊ ಮತ್ತೆ ಚಿಲ್ಲಿ ಹಾಕ್ತಿದ್ಯಾ? ಖಾರ ಆಗುತ್ತೇನೋ? ಇಲ್ಲ, ಅದಕ್ಕೆ ನಾನು ಕಮ್ಮಿ ಹಾಕಿದ್ವಿ. ಇದು ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಮಸಾಲ ಪೇಸ್ಟ್ ಇನ್ನೂ ಸ್ವಲ್ಪ ನುಣ್ಣಗೆ ಮಾಡಬೇಕಾಗಿತ್ತು. ಸಾಕು. ಇನ್ಮೇಲೆ ದಿನ ಇದೇ ಥರ ವೀಡಿಯೋ ನೋಡ್ಬೇಬಿ. ದಿನ ಇದೇ ಥರ ವೀಡಿಯೋ ನೋಡಿ ಮಾಡಿಕೊಡು. ಕೈನ ಹಿಂಗೆ ಇಟ್ಕೊಂಡು ಕ್ಯಾಪ್ ಹಾಕೋ, ಚೆನ್ನಾಗಿ ಹಾಕ್ಕೊಂಡು ಇಲ್ಲಿ ಮುಟ್ಕೊಂಡು ಹಿಂಗೆ ಶೇಕ್ ಮಾಡು. ಹಂಗೆ ಹುಷಾರು. ಕೊಚ್ಚಿಸ್ಬಿಟ್ಟಿದ್ಯಾ ಟೈಟಾಗಿ ಹಾಕೊಂಡಿದ್ದ ತಕ್ಷಣ. ನಾಲ್ಕು ಇನ್ನೂ ತೆಳ್ಳೆ ಬೇಕಾದ್ರೆ ಮಾಡ್ಕೊಬೋದು. ಇನ್ನೊಂಚೂರು ಹಾಕು, ಮತ್ತೆ ಅದು ಕುದಿದ್ರೆ ಗಟ್ಟಿ ಆಗೇ ಆಗುತ್ತೆ. ಇವಾಗ ಉಪ್ಪು ಖಾರ ನೋಡ್ಬಿಟ್ಟು ಮೊಟ್ಟೆ ಬಿಡೋದಾ? ಇರೋ 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 ಸಾಕು, ಇಷ್ಟೇ. ಬಾಳೆಹಣ್ಣು ನೋಡಿ ಹೆಂಗಾಗಿದೆ ಆಲ್ರೆಡಿ. ತಿಂದು ಖಾಲಿ ಮಾಡ್ಬೇಕು ತಾನೆ. ಏನು ಬಾಳೆಹಣ್ಣ ಇನ್ನು ಕಮ್ಮಿ ತರ್ಬೇಕು ತಾನೆ? ನಾನು ತಿಂದಿಲ್ಲ ಇನ್ನು, ಆಮೇಲೆ ತಿಂತೀನಿ. ಇಷ್ಟು ಮಾಡಿದ್ದಾರೆ. ಸ್ವಲ್ಪ ತೆಳ್ಳಗೆ ಆಯಿತು, ಯಾಕಂದರೆ ಕುದ್ಮೇಲೆ ಗಟ್ಟಿ ಆಗುತ್ತೆ. ಇವಾಗ ಉಪ್ಪು ಖಾರ ನೋಡೋದವ್ರೆ, ನೋಡ್ತೀನಿ. ಉಪ್ಪು ಕಮ್ಮಿ ಬೇಬೆ. ಉಪ್ಪು ಅದೇ ಕಮ್ಮಿನೇ ಹಾಕಿದ್ದೆ, ಇವಾಗ ಇನ್ನೂ ಸ್ವಲ್ಪ ಹಾಕೋಬೇಕು. ಟೇಸ್ಟ್ ಎಲ್ಲ ಓಕೆನಾ? ಚೆನ್ನಾಗೈತೆ, ಬಟ್ ಏನೋ ಒಂದು ಸ್ವಲ್ಪ ಕಸರೆ ಹೊಡಿತೈತೆ. ಅರೆ ಇದು ಉಪ್ಪು ಹಾಕ್ಬಿಟ್ಟು ನೀನು ಟೇಸ್ಟ್ ಮಾಡು. ಟೇಸ್ಟ್ ಮಾಡಿಬಿಟ್ಟಿಲ್ಲ, ಅಷ್ಟು ಹಾಕ್ಬೇಕು. ತಿನ್ನು, ಹಂಗಂಗೆ ಸುಸ್ತಾಗುತ್ತೆ ಬೇಬಿ. ಟೇಸ್ಟ್ ಮಾಡು ಈಗ. ಸ್ವಲ್ಪ ಖಾರ ಥರ ಕಾಣಿಸ್ತಾ ಇದೆ. ಇವಾಗ ಟೇಸ್ಟ್ ಚೆನ್ನಾಗೈತೆ. ಆಗಲೇ ಉಪ್ಪು ಕಮ್ಮಿ ಇತ್ತಲ್ಲ, ಅದಕ್ಕೂ ಮತ್ತೆ ನೀನು ಹೇಳ್ದಂಗೆ ಹಸಿ ಮಸಾಲೆ ಸ್ವಲ್ಪ ಕಸರೆ ಕಸರೆ ಹೊಡಿತಿತ್ತು. ಇವಾಗ ಟೇಸ್ಟ್ ಚೆನ್ನಾಗೈತೆ. ಗುಡ್ ಜಾಬ್ ಗೋಪಿ. ಮೊಟ್ಟೆ ಹೊಡೆದು ಹಾಕ್ಬೋದಾ? ಹೇಗೆ ಹೊಡೆದಾಕು. ಎಷ್ಟು ಮೊಟ್ಟೆ ಹಾಕ್ತೀಯಾ? ಒಂದು 5 ಹಾಕೊಂದು 6. ಸಿಪ್ಪೆ ಹೋಗ್ಬಿಡುತ್ತೆ ಅಂತ ಹಿಂಗೆ ಹಾಕ್ತವ್ರೆ. ಕೊಂಡು ನಾನು ಬಿಡ್ತೀನಿ. ಒಂದು ನಾನು ಬಿಡ್ತೀನಿ, ಇನ್ನು ಮಿಕ್ಕಿದ್ದು ನೀನು ಬಿಡು. ಮಿಕ್ಸ್ ಮಾಡಿದ ಗೋಪಿ. ಸೊ ಬೆಂದಿದೆ ಇಲ್ಲಿ. ಇದೊಂದು ಸ್ವಲ್ಪ ಬೇಯಬೇಕು ಈ ಕಡೆದು. ನಾನು ಕಲಿಸ್ತೀನಿ ಇರು, ನೀನು ಮುಡ್ದಾಕ್ಬಿಟ್ರೆ ಆಮೇಲೆ. ಮೊಟ್ಟೆ ಹೊಡೆದ ಕಲಿಸ್ತೀನಿ. ಒಂದು ಮೊಟ್ಟೆ ಹಂಗೂ ಬೆಂದಿಲ್ಲ ಸರಿಗೆ. ಇದು ಈ ಕಡೆ ಸ್ವಲ್ಪ ಸೈಡಿಗೆ ಬಂದ್ಬಿಟ್ಟೈತೆ. ಇನ್ನು ಒಂದು 2 ಮಿನಿಟ್ಸ್ ಜಾಸ್ತಿ ಕಲಿಸ್ಬಾರ್ದು. ಸ್ಮೆಲ್ ಗಮ್ಮಂತೈತೆ ಬೇಬೆ, ನಿಜ ಅಲ್ಲ? ಯಾರ ರೆಸಿಪಿ ಗೊತ್ತಾ ನೀನು ಟ್ರೈ ಮಾಡಿರೋದು? ಈ ಕಡೆ ಅನ್ನಕ್ಕೆ ಇಟ್ಟವ್ರೆ. ನಂಗಂತೂ ಊಟ ಬೇಡ, ನಂಗೆ ಹೆವಿ ಆಗಿದೆ. ಬೆಳೆ ಹಾಕ್ಸ್ಕೊಂಡು ಬರಕ್ಕೆ ಹೋಗಿದ್ವಲ್ಲ, ಅಲ್ಲಿ ಕೂಡ ಇವ್ರು ತಿಂದಿಲ್ಲ. ಇವ್ರು ನನಗೆ ಕೊಟ್ಟರು, ನಂಗೆ ಹೆವಿ ಅನಿಸ್ತದೆ. ಇವಾಗ ಅವರೇ ಟೇಸ್ಟ್ ಮಾಡಿ, ನಾನು ಆಮೇಲೆ ಟೇಸ್ಟ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಗಿ ಒಂದು ಸ್ವಲ್ಪ ಮಲ್ಕೊತೀನಿ, ನಂಗೆ ಹೆಡ್ಡೇಕ್ ಆಗ್ತಾಯಿದೆ. ಟೇಸ್ಟ್ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತದೆ. ನೋಡಿದಾಗ ಊಟ ಮಾಡಿದಾಗ ನಾನು ರಿವ್ಯೂ ಕೊಡ್ತೀನಿ. ಮೊಟ್ಟೆ ಹಾಕೊಳ್ಳುತ್ತಾನೆ ಹಾಕ್ಕೊಂಡಿದ್ದೀನಲ್ಲ. ಎಲ್ಲಿ? ಅಷ್ಟೇ ಸಾಕಾ? ಇನ್ನೊಂದು ಹಾಕೋ. ಹೆಂಗೈತೆ ತಿಂದ್ಬಿಟ್ಟಿಲ್ಲ? ಚೆನ್ನಾಗೈತೆ, ಸ್ವಲ್ಪ ಖಾರ ಆಯ್ತು. ಖಾರ ಖಾರನಾ? ನಾನು ಹಸಿಮೆಣ್ಸಿನ್ಕಾಯಿ ಇದು ಹಾಕ್ದಾಗಲೇ ಹೇಳ್ದೆ ಖಾರ ಆಗ್ಬೋದಂತ.
ಓಕೆನಾ? ನೆಕ್ಸ್ಟ್ ಚಿಕನ್ ಮಾಡೋ ಅಷ್ಟೇ ಆಗುತ್ತಾ? ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂತಾ? ಹಾಂ, ಓಕೆ, ನೋಡೋಣ. ಇನ್ನೂ ಯಾಕೋ ಗೊತ್ತಿಲ್ಲ, ನನಗೆ ತುಂಬಾ ತಲೆನೋವಾಗ್ತಿತ್ತು. ನಾನು ಫುಲ್ಲು ಇರೋದಕ್ಕಾಗಿಲ್ಲ. ಅವ್ರು ಅಡುಗೆ ಮಾಡಿ ತಿಂದಿದ ತಕ್ಷಣ ನಾನು ಇಮಿಡಿಯೇಟಾಗಿ ಹೋಗಿ ಮಲ್ಕೊಂಡ್ಬಿಟ್ಟೆ. ಸರಿ ಆಮೇಲೆ ಟೇಸ್ಟ್ ಮಾಡೋಣ ಅಂತೇಳಿ ಒಂದು ಎದ್ದಾದಮೇಲೆ ಸರಿ ಅಂದ್ಬಿಟ್ಟು ಟೇಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ಊಟ ಮಾಡ್ತಾಯಿದ್ದೀನಿ. ನಿಜ ಟೇಸ್ಟ್ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಖಾರ ಇತ್ತು. ಬಿಟ್ಟರೆ ಟೇಸ್ಟ್ ಅಂತೂ ಸೂಪರಾಗಿತ್ತು. ಮತ್ತು ಕಾನ್ಫಿಡೆನ್ಸ್ ಕೂಡ ನನಗೂ ಬಂತು, ಚೆನ್ನಾಗಿ ಮಾಡಿದ್ದಾರೆ ಅಂತ. ಗೋಡಂಬಿ ಎಲ್ಲ ಹಾಕಿದ್ರು ಮತ್ತು ಚೆನ್ನಾಗಿತ್ತು. ಬೆಳ್ಳುಳ್ಳಿ ಶುಂಠಿ ಎಲ್ಲ ಕಮ್ಮಿ ಹಾಕಿದ್ರು, ನಾನಾಗಿದ್ರೆ ಸ್ವಲ್ಪ ಜಾಸ್ತಿ ಹಾಕಿರ್ತಿದ್ದೆ. ಬಟ್ ಈ ಒಂದು ಟೇಸ್ಟಿಗೆ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಖಾರ ನಮ್ಮ ಮನೇಲಿ ಕಮ್ಮಿನೇ, ಬಟ್ ಗೋಪಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ರು. ಅದು ಬಿಟ್ಟರೆ ಏನೆಲ್ಲ ಸಖತ್ತಾಗಿತ್ತು. ಏನ್ ತಾತ ಅದನ್ನು ಹಿಡಿಬೇಕಾ? ನಮ್ಮ ತಾತ ತಂದ್ಕೊಟ್ಟಿರೋ ಹಣ್ಣು 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 ಬೇಕಾ? ನಾ ತಾತ ಕೊಟ್ಟಾಗ ಬೇಡ ಅಂದೆ. ನಮ್ಮ ಅಜ್ಜಿಗೆ ಯಾಕೆ ಕೊಡ್ದಿದ್ದು? ಅಜ್ಜಿಗೆ ಯಾಕೆ ಹೊಡ್ದೆ ಅಂತ ನೀನ್ ಹೇಳ್ತಾ ಇದ್ಯಾ? ನೀನೇನ್ ಹೇಳೋದು? ನೀನೇನ್ ಹೇಳೋದು? ನಿಮ್ಮ ಅಜ್ಜಿ ಬೇಕಾದ್ರೆ ಕರ್ಕೊಂಡ ಬಂದು ಮಾತ್ರ ನನ್ಬಿಟ್ಟು ಮನ್ಗೆ ಹೇಳೆ. ನೋಡಮ್ಮ, ನೋಡ್ದಾ ಹೆಂಗ್ ಬೈತೈತೆ. ಚೆನ್ನಾಗಿ ಉಜ್ಜು. ಈ ಮಾಡು ಉಜ್ಜು. ಹಾ, ಉಜ್ಜು. ಹಿಂತಿರ್ಕೋ. ನಾನು ಮಲ್ಕೊಂಡು ಎದ್ದು ಸರಿ ಇವಾಗ ಸಂಜೆ ಮಂಜು ಆಂಟಿ ಅಂದರೆ ಮಂಜು ಅತ್ತೆ ಇದ್ದಾರಲ್ಲ, ಅತ್ತೆಯವ್ರ ಮನೇಲಿ ನಾನ್ ವೆಜ್ ಮಾಡ್ತೀನಿ. ಜೀವಿನೋ ಚಿಕನ್ ತಂದಿದ್ದಂತೆ, ಅದಕ್ಕೆ ಅಡುಗೆ ಏನು ಮಾಡಬೇಡ ಬಾಮ ಅಂದಿದ್ರು. ಆಲ್ರೆಡಿ ಗೋಪಿ ಇದು ಮೊಟ್ಟೆ ಗೊಜ್ಜು ಮಾಡಿದ್ರಲ್ಲ, ಅದು ಸಕ್ಕದಾಗಿ ಬಂದಿತ್ತು. ನಾನು ಆವಾಗಲೇ ನಿಮ್ಮ ಹತ್ರ ಮಾತಾಡಿಲ್ಲ, ಟಿ ವಿ ಹಾಕ್ಕೊಂಡ್ಬಿಟ್ಟಿದ್ಲು ಗೊಂಬೆ, ಅದಕ್ಕೆ ಬೈ. ಸರಿ, ಇನ್ನು ಹೇಳ್ದೆ ಅವ್ರಿಗೆ ಈ ಥರ ಮಾಡಿತ್ತು ಗೋಪಿನೇ ಗೊಜ್ಜು ಅಂತ. ಸರಿ ಚಿಕನ್ ತರ್ತಾಯಿದ್ದೀವಿ ಬಾ ಅಂತಂದರು. ಇವಾಗ ಊಟಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತಾಯಿದ್ದೀವಿ? ಯಾರ ಮನೆಗೆ ಹೋಗ್ತಾಯಿದ್ದೀವಿ? ಇಳಿಗೆ ಸ್ನಾನ ಮಾಡಿಸಿದ್ದಾಯಿತು. ಸರಿ ಬನ್ನಿ ಇವಾಗ ಹೊರಡೋಣ. ಇನ್ನೂ ಒಂದು ಕಡೆ ಗೋಪಿ ಅಡುಗೆ ಮಾಡಿದರೆ, ಇನ್ನೊಂದು ಕಡೆ ಜೀವಿ ಟ್ರೈ ಮಾಡಿದ್ದಾನೆ ಒಂದು ಡಿಶ್ನ. ಸೌನೆ ಇದನ್ನ ಚಿಕನ್ ಮ್ಯಾರಿನೇಟ್ ಮಾಡಿದ್ದ. ನೆಕ್ಸ್ಟು ಅದು ಸ್ವಲ್ಪ ಫ್ರೈ ಮಾಡೋದಕ್ಕೆ ಗೊತ್ತಾಗಿಲ್ಲ, ಸ್ವಲ್ಪ ಘಾಟ್ ಥರ ಆಗಿಬಿಟ್ಟಿತ್ತು. ಆಮೇಲೆ ನಾನು ನೀಟಾಗಿ ಹೋಗಿ ಫ್ರೈ ಮಾಡಿಕೊಟ್ಟೆ ಯಾವ ರೀತಿ ಮಾಡಿಕೊಡ್ಬೇಕಂತ. ಅದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಸೊ ಆ ಕಡೆ ಗೋಪಿ, ಈ ಕಡೆ ಜೀವಿ ಇಬ್ಬರು ಅಡುಗೆ ಮಾಡ್ದಂಗೆ ಆಯಿತು. ಅವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಫುಲ್ ನಾನ್ ವೆಜ್ಜು, ಮೊಟ್ಟೆ, ಮತ್ತು ನಮ್ಮ ಅತ್ತೆ ಫುಲ್ ಖುಷಿ. ಓಹೋ, ಜೀವಿ ಫಸ್ಟ್ ಟೈಮ್ ಈ ಥರ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದಾನೆ, ಟ್ರೈ ಮಾಡಿದ್ದಾನೆ ಅಂತ. ನಮಗೂ ಖುಷಿ ಆಯಿತು. ಇನ್ನು ನಮ್ಮ ಮನೇಲೂ ಮೊಟ್ಟೆ ಗೊಜ್ಜು ಹಂಗೆ ಉಳಿದಿತ್ತು. ಸರಿ ಅತ್ತೆ ಊಟಕ್ಕೆ ಕರೆದಿದ್ರಲ್ಲ, ಅವರು ಚಿಕನ್ ಚಾಪ್ಸ್ ಮತ್ತು ಮುದ್ದೆ, ಅನ್ನ, ಮೊಟ್ಟೆ ಮತ್ತು ಸೈಡಿಗೆ ಆ ಥರ ಚಿಕನ್ ಸುಕ್ಕ ಥರ ಗ್ರಿಲ್ ಮಾಡಿದರು. ಸೊ ಚೆನ್ನಾಗಿತ್ತು ಟೇಸ್ಟ್. ಸೊ ಮತ್ತು ನಾವು ಮನೇಲಿ ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಗೋಪಿ ಮಾಡಿಕೊಡು ಅಂತ ಕೇಳಿದರು. ನೋಡೋಣ, ಟೈಮ್ ಆದಾಗ ಮಾಡಿಕೊಡ್ತೀನಿ ಗೋಪಿಗೂ ಒಂದ್ಸಲ. ಇವಾಗೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ಗೋಪಿ ಮಾಡಿರೋ ಅಡುಗೆನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬಾ ಈಸಿ, ಏನು ಜಾಸ್ತಿ ದೊಡ್ಡ ರೆಸಿಪಿ ಅಲ್ಲ ಅದು, ಬಟ್ ನಮ್ಗೆ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ.